ಗುಡ್ ಈವ್ನಿಂಗ್ ಎಲ್ರಿಗೂ. ಇದುವರೆಗೂ ಬರೀ ಪೊಲೀಸ್ ನೋಟಿಫಿಕೇಷನ್ ಆಗಿತ್ತು. ಯಾರ್ಯಾರು ಹೈಟ್ ಇದ್ದೀರಾ 168+ ಇದ್ದೀರಾ ಅವ್ರಿಗೆಲ್ರಿಗೂ ಒಂದು ಹಬ್ಬದ ವಾತಾವರಣ. ಅದರ ಜೊತೆಗೆ FD/SDA ಅಥವಾ ಯಾರು ಪೊಲೀಸ್ ಹೋಗೋಕ್ಕೆ ಇಷ್ಟ ಇಲ್ಲ ಉಳಿದವರೆಲ್ಲರೂ ನಿಮಗೆ FD/SDAಗೆ ಕಾಯ್ತಾ ಇದ್ರಿ. ಇದೇನಿದೆಯಲ್ಲ ಇದು KPSCಯಿಂದ ಕೊಟ್ಟಿರುವಂತಹ ವೇಳಾಪಟ್ಟಿ. ವೆಬ್ಸೈಟಲ್ಲಿಲ್ಲ, ಬಟ್ ನಮಗೆ ಇದು KPSCಯಿಂದ ಮಾಹಿತಿ ಸಿಕ್ಕಿದೆ, ಪರೀಕ್ಷೆ ವೇಳಾಪಟ್ಟಿ ಡಿಪಾರ್ಟ್ಮೆಂಟಿಂದ. ಸೊ ಇದರಲ್ಲಿ ನಿಮಗೆ ಯಾವ್ಯಾವ ಕಾಲ್ಫಾರ್ಮ್ ಮಾಡ್ತಿದ್ದಾರೆ, ಅದಾದ ನಂತರ ಯಾವಾಗ ಸಂಭಾವ್ಯ ಅಧಿಸೂಚನೆ ದಿನಾಂಕ, ಅದೇ ಯಾವಾಗ ಅಧಿಸೂಚನೆ ಮಾಡ್ತಾರೆ, ಅದಾದ ನಂತರ ನಿಗದಿಪಡಿಸಬಹುದಾದ ಪರೀಕ್ಷಾ ದಿನಾಂಕ ಬರುತ್ತಲ್ಲ, ಯಾವಾಗ ಅದನ್ನು ಯಾವ ಎಕ್ಸಾಮ್ಸ್ಗೆ ಯಾವತ್ತು ಪರೀಕ್ಷೆ ಇರುತ್ತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಏನಿದೆ ಯಾವಾಗ ಇವು ಸಬ್ಮಿಟ್ ಆಗ್ತಾವೆ KPSCಗೆ, ಇದೇನಿದೆಯಲ್ಲ ಇದು ನಿಮಗೆ ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಇಂಪಾರ್ಟೆಂಟ್ ಯಾವುದಂದರೆ ದಿಸ್ ಒನ್, ಈ ಸೆಕ್ಷನ್ನು ಮತ್ತು ಅದಂದರೆ ಈ ಸೆಕ್ಷನ್ ತುಂಬ ಇಂಪಾರ್ಟೆಂಟು. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಈ ಸೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಟು ದಿ ಪಾಯಿಂಟ್ ಇವಾಗ ಬರೋಣ. ನಿಮ್ಮ ಸಮಯ ಇಂಪಾರ್ಟೆಂಟು. ನಿಮಗೆ ಪ್ರತಿಯೊಬ್ಬರು ಏನಿದ್ದೀರಾ ಈ ಯಾವ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಯಾವುದೇ ಪೋಸ್ಟ್ ಏನೇ ಬರಲಿ ನಾವು ನಿಮಗೆ ತಿಳಿಸ್ತೀವಿ. ಅದಂತರ ಅದನ್ನು ಪ್ರತಿ ಅಪ್ಡೇಟ್ ಮಾಡ್ತೀವಿ, ಸಂಬಂಧಪಟ್ಟ ಬುಕ್ಸು ಎಲ್ಲದನ್ನು. ಸೊ ಡೈರೆಕ್ಟ್ ಟು ದಿ ಪಾಯಿಂಟ್ ಹೋಗೋಣ. ಈಗ ಪ್ರಥಮ ಅಧಿವೇಶನ ಇಲಾಖಾ ಪರೀಕ್ಷೆ, ಡೋಂಟ್ ವರಿ, ಇದ್ರ ಬಗ್ಗೆ ನೀವು ಯಾರು ವರಿ ಮಾಡಬೇಡಿ. ಯಾಕಂದರೆ ಈಗಾಗಲೇ ಜಾಬ್ ಇರುವಂಥವ್ರಿಗೆ ಇದು ಬರುತ್ತೆ, ನಮಗೆಲ್ಲ ಬರುತ್ತೆ ಇದು, ಅದ್ರ ಬಗ್ಗೆ ವರಿ ಮಾಡಬೇಡಿ. ನೆಕ್ಸ್ಟು ವಿವಿಧ ಇಲಾಖೆಗಳಲ್ಲಿನ ಸಹಾಯಕರು ಮತ್ತು ಪ್ರಥಮ ದರ್ಜೆ ಹೈದರಾಬಾದ್ ಕರ್ನಾಟಕ FDA HK ವಿಭಾಗ, ಇವರಿಗೆ ಸಂಭಾವ್ಯ ಅಧಿಸೂಚನೆ ದಿನಾಂಕ ಯಾವಾಗ ಆಗುತ್ತಂದರೆ ಈ 15/7 ಅಂದರೆ ಮುಂದಿನ ತಿಂಗಳು 15ನೇ ತಾರೀಕು, ಅಂದರೆ ಮುಂದಿನ ತಿಂಗಳು ಅನ್ಕೋಬಿಡಿ. ಮುಂದಿನ ತಿಂಗಳಲ್ಲಿ ಹೈದರಾಬಾದ್ ಕರ್ನಾಟಕದ ನೋಟಿಫಿಕೇಷನ್ ಆಗುತ್ತೆ. ಎಕ್ಸಾಮ್ಸು 17-18 ಇವೆರಡರಲ್ಲಿ 10 ಅಂದರೆ ಈ ಎಕ್ಸಾಮ್ಸ್ ಬಂದುಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ ಎಕ್ಸಾಮ್ಸು. ಇದು ವೆರಿ ಇಂಪಾರ್ಟೆಂಟ್. ಇದಕ್ಕೆ ಇವಾಗಲೇ ಟೈಮ್ ಟೇಬಲ್ ಹಾಕೊಂಬಿಡಿ. ಮುಂದೆ ಹೋಗುತ್ತೆ ಹಿಂದೆ ಹೋಗುತ್ತೆ ಇಂಪಾರ್ಟೆಂಟ್ ಅಲ್ಲ, ಇವಾಗ ನೀವು ಹಾಕ್ಕೊಂಡು ಓದಲೇಬೇಕು, ಆಯಿತಾ. ಇದೇ ತಿಂಗಳಲ್ಲೇ ಪ್ರಸ್ತಾವನೆ ಇದೇ ತಿಂಗಳಲ್ಲೇ ಅವರು ಸಲ್ಲಿಸ್ತಿದ್ದಾರಂತೆ. ಅಂದರೆ ಎಷ್ಟೆಷ್ಟು ಪೋಸ್ಟ್ ಅದಾವು, ಯಾವ್ಯಾವ ಬಿಡಬೇಕು ಅನ್ನೋದು, ಅದಾದಮೇಲೆ ಸರ್ಕಾರ ನೋಟಿಫೈ ಮಾಡುತ್ತೆ. ಆವತ್ತೇ ವಿವಿಧ ಇಲಾಖೆಗಳೆಲ್ಲ ಸಹಾಯಕರು ಪ್ರಥಮ ದರ್ಜೆ ಉಳಿಕೆ ಅಂದರೆ ನಾನ್ HK, ಆಯಿತಾ. ನಾನ್ HK FDA ಅದೇ ಅವತ್ತು ಸಂಭಾವ್ಯ ದಿನಾಂಕ. ಆಮೇಲೆ ಪರೀಕ್ಷೆ 24-25 ಇದು ಪರೀಕ್ಷೆ ಸಪ್ರೇಟ್ ನಡೆಯುತ್ತೆ. ನೋ ಡೌಟ್ ಇದನ್ನು KA ಕೊಡ್ತಾರೆ ಹಾಗೆ ಹೀಗೆ ಅಂತ ಯಾರು ಕತೆ ಹೇಳಿದ್ರೆ ಕೇಳಕ್ಕೆ ಹೋಗಬೇಡಿ. ಇವೆಲ್ಲವೂ KPSC ಇಂದಾನೇ ಎಕ್ಸಾಮ್ಸ್ ನಡೆಯುತ್ತೆ, ಅರ್ಥ ಆಯ್ತಾ. ನೆಕ್ಸ್ಟ್ SDA ಎಕ್ಸಾಮ್ಸ್ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ 27 ನೋಟಿಫಿಕೇಷನ್ ಆಗುತ್ತೆ. ಯಾವಾಗ ಎಕ್ಸಾಮ್ಸ್ ಅಂದರೆ 3/10-4/10ಕ್ಕೆ ಎಕ್ಸಾಮ್ಸ್ ಇದೆ. 3/10-4 ಎಕ್ಸಾಮ್ ಇದೆ SDAದ್ದು. ಸೊ ದಟ್ ಫಸ್ಟ್ SDA ಎಕ್ಸಾಮ್ ಆಗುತ್ತೆ ಇಲ್ಲಿ ನೋಡಿ. ಅದಾದ ನಂತರ FDA ಎಕ್ಸಾಮ್ಸು ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ ಇದು ಯಾವುದಪ್ಪ ಆಯಿತು, ಇದು ಈಗ ನಮಗೆ HK SDA ಆಯಿತು. ನೆಕ್ಸ್ಟು HK ಮುಗೀತು. ನೆಕ್ಸ್ಟ್ SDA ನಾನ್ HK ಬಂತು. ಇದರಲ್ಲಿ ಅತಿ ಸಂಭಾವನೆ ಅಧಿಸೂಚನೆ ದಿನಾಂಕ ಇಲ್ಲಿದೆ. ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅಂತಿರಲ್ಲ ಅದು. ಪರೀಕ್ಷೆ ನಿಗದಿಪಡಿಸುವುದು ಪರೀಕ್ಷೆ ದಿನಾಂಕ 10, ಇವೆರಡರಲ್ಲಿ ಒಂದು ದಿವಸ ಪಕ್ಕಾ ಎಕ್ಸಾಮ್ಸು ಮಾಡಿ ಅವನು ಬಿಡ್ತಾನೆ. ಸೊ ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟು ಗ್ರೂಪ್ ಸಿ ಪೋಸ್ಟಸ್ ಎಲ್ಲ ಇರುತ್ತಲ್ಲ. ಗ್ರೂಪ್ ಸಿ ಎಲ್ಲರೂ ಇವು ತುಂಬ ಪೋಸ್ಟು ಕಂಪೇರ್ ಟು ಇದಕ್ಕೆ ಗ್ರೂಪ್ ಸಿ ಪೋಸ್ಟು ತುಂಬ ಗುಡ್ ಪೋಸ್ಟು. ಅದಕ್ಕೆ ಹೇಳ್ತಿದ್ದೀನಿ, ಇವು ಎಕ್ಸಾಮ್ಸು ಹೈದರಾಬಾದ್ ಕರ್ನಾಟಕ ಗ್ರೂಪ್ ಸಿದು 17ಕ್ಕೆ ನೋಟಿಫಿಕೇಷನ್ ಆಗ್ಬೋದು. ಎಕ್ಸಾಮ್ಸ್ ನೀವು ಇಂಪಾರ್ಟೆಂಟ್ ಅಂದರೆ ಇದರಲ್ಲೆಲ್ಲ ಎಕ್ಸಾಮ್ಸ್ ಯಾವಾಗಿದೆ ಅನ್ನೋದೇ ನೀವು ನೋಡ್ಕೋಬೇಕು, ಅದೇ ಇಂಪಾರ್ಟೆಂಟು. ನೆಕ್ಸ್ಟು ಗ್ರೂಪ್ ಸಿ ಪದವಿ ವಿದ್ಯಾರ್ಥಿ ಹುದ್ದೆಗಳ ಪರೀಕ್ಷೆಗಳು, ಇದು ನಾನ್ HK ಯಾರ್ಯಾರು ಇದ್ದೀರಾ ಇದನ್ನು ನೋಡ್ಕೊಳ್ಳಿ. ಎಕ್ಸಾಮ್ಸು 21-11-22-11 ಈ ಡೇಟ್ಸ್ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಈ ಶೀಟನ್ನು ನೀವು ಈ ಶೀಟನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ. ಈ ಶೀಟ್ ಏನಿದೆಯಲ್ಲ ಈ ಶೀಟ್ನ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಇದು ಗೆಜೆಟೆಡ್ ಪ್ರೊಫೆಷನಲಿ ಗ್ರೂಪ್ A ಅಂದರೆ KAS. ಯಾರೆಲ್ಲ ಓದ್ತಾ ಇದ್ದೀರಾ ಲೈಫಲ್ಲಿ KS ಅನ್ನೋದು ತುಂಬ ಹಾರ್ಡ್ ವರ್ಕ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಎಲ್ಲ ಎಕ್ಸಾಮ್ಸು KPS ಹಾರ್ಡ್ ವರ್ಕ್ ಎಕ್ಸ್ಪೆಕ್ಟ್ ಮಾಡಿದ್ರೆ, ಜೊತೆಗೆ KS ಒಳ್ಳೆ ಹುದ್ದೆಗಳಿರ್ತಾವೆ. ಯಾರ್ಯಾರು ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಇವಾಗಲಿಂದನೇ 8-10 ತಾಸು ಓದಿ. 29-11-2026 ಅಂದರೆ ನವೆಂಬರಲ್ಲಿ ಎಕ್ಸಾಮ್ಸು ಕಂಡಕ್ಟ್ ಮಾಡ್ತಾನೆ ಇವನು, ಅರ್ಥ ಆಯ್ತಾ. ನವಂಬರಲ್ಲಿ ಎಕ್ಸಾಮ್ಸ್ ಅಂತೆ. ಅದಾದ ನಂತರ ನಮಗೆ ಇರೋ ಮಾಹಿತಿ ಪ್ರಕಾರ ಫೆಬ್ರವರಿಯಲ್ಲಿ ಇವ್ರದ್ದು ಮೇನ್ಸ್ ಮಾಡಿಬಿಟ್ಟು ಫೆಬ್ರವರಿಲಿ ಮೇನ್ಸ್ ಮಾಡಿ ನೆಕ್ಸ್ಟು
ಫೆಬ್ರವರಿ ಆಯಿತು, ಜೂನ್ ಅಷ್ಟರಲ್ಲಿ ರಿಸಲ್ಟ್ಸ್ ಬಿಡ್ತಾನಂತೆ KS. ಸೊ ನಿಮ್ಮ ಪ್ರಿಪರೇಷನ್ ಯಾವ ರೇಂಜ್ಗೆ ಇರಬೇಕು ನೋಡಿ. KS ವೆರಿ ಇಂಪಾರ್ಟೆಂಟ್. ನಾನು ಇದನ್ನು ಬೇರೆ ಮಾರ್ಕಲ್ಲಿ ಬುಕ್ ಮಾಡ್ತೀನಿ. KS ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಯಾರ್ಯಾರು KS ಪ್ರಿಪೇರ್ ಆಗ್ತಿದ್ರೆ ದಯವಿಟ್ಟು ಅದನ್ನು ಎಕ್ಸಾಮ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ನ ನೀವು ಮಾಡಿ, ಆಯಿತಾ. ಅದಾದ ನಂತರ ಮನೆ ನೋಟಿಫಿಕೇಷನ್ ಆಗಿದೆ. AC SAD ಯಾರ್ಯಾರು ಓದ್ತಾ ಇದ್ದೀರಾ? AC SAD ಎಕ್ಸಾಮ್ಸ್ ಯಾರ್ಯಾರು ಓದ್ತಾ ಇದ್ದೀರಾ? ಇದು HK, ಅದಾದ ನಂತರ AC SAD, ನಾನ್ HK. ಓಕೆ, ಇವೆರಡು ಇಂಪಾರ್ಟೆಂಟ್ ಎಕ್ಸಾಮ್ಸು ಲಾಸ್ಟು ಅಂದರೆ ಡಿಸೆಂಬರಲ್ಲಿ ಎಕ್ಸಾಮ್ಸು ಮಾಡ್ತಾನೆ, ಅರ್ಥ ಆಯ್ತಾ. ಡಿಸೆಂಬರಲ್ಲಿ ಎಕ್ಸಾಮ್ಸ್ ಮಾಡ್ತಾನೆ. HK ಬಂದುಬಿಟ್ಟು HK ನಾನ್ HK ಅದು ಸಪ್ರೇಟ್ ಇದೆ. HK ಬಂದುಬಿಟ್ಟು 13/12/2026 ಅದಾದ ನಂತರ ನಾನ್ HK ಬಂದುಬಿಟ್ಟು 20/12/2020. AC SAD ಯಾರು ಪ್ರಿಪೇರ್ ಆಗ್ತಿದ್ದೀರಾ ಮೀನ್ಸು ಎಕ್ಸಾಮ್ಸ್ಗೆ ಇವಾಗಿಂದಲೇ ನೀವು ಪ್ರಿಪೇರ್ ಆಗಿ. ಅದಾದ ನಂತರ ಗ್ರೂಪ್ C ಪದವಿ ಪೂರ್ವ ವಿದ್ಯಾರ್ಥಿ ಹುದ್ದೆಗಳ ಪರೀಕ್ಷೆಗಳು ಅಂದರೆ ನಾನ್ HK ಇನ್ನೂ ನೋಟಿಫಿಕೇಷನ್ ಆಗುತ್ತೆ ಗ್ರೂಪ್ Cಗೆ. ಅದು ನೆಕ್ಸ್ಟ್ ಮಂತ್ ಅವರು ಪ್ರಸ್ತಾವನೆ ಸಲ್ಲಿಸ್ತಾರಂತೆ. ಎಕ್ಸಾಮ್ಸ್ ಬಂದುಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮ್ಸು ಇದೆ. ಅವ್ರದ್ದು ಯಾವ ತಿಂಗಳಲ್ಲಿದೆ? ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮ್ಸು ನಡೆಯುತ್ತೆ. ಅದಾದ ನಂತರ ಇದು HK ದವರಿಗೆ 25/8/2026, 26/2026 ಇದೇನಾಗುತ್ತೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾನೆ. ಅಂದರೆ ಈ ವರ್ಷದ್ದು ಟೈಮ್ ಟೇಬಲ್, ಆಯಿತಾ. ಇಲ್ಲಿ ಇಂಪಾರ್ಟೆಂಟು ಎಲ್ಲರಿಗೂ ನೋಡಿ. ಮೇಲ್ಕಂಡ ಪರೀಕ್ಷಾ ದಿನಾಂಕಗಳು ತಾತ್ಕಾಲಿಕವಾಗಿದ್ದು ಸದರಿ ಹುದ್ದೆಗಳಿಗೆ ಸಕಾಲದಲ್ಲಿ ಆಗಕ್ಕೆ ಪ್ರಸ್ತಾವನೆ ಸ್ವೀಕೃತವಾಗುವ ನಿರೀಕ್ಷೆಗೆ ಒಳಪಟ್ಟಿರುತ್ತದೆ. ಮುಂದುವರಿಸುತ್ತಾ ಮೇಲ್ಕಂಡ ಹುದ್ದೆಗಳನ್ನು ಹೊರತುಪಡಿಸಿ ಇತರೆ ಇಲಾಖೆಗಳಿಂದ ಇತರೆ ಇದು ಇಂಪಾರ್ಟೆಂಟ್ ಇದೆಲ್ಲ ತಲೆಕೆಡಿಸ್ಕೊಂಡು ಈ ಲೈನ್ ಇಂಪಾರ್ಟೆಂಟ್. ಈ ಇದರಲ್ಲಿ ಇತರೆ ಇಲಾಖೆಗಳಿಂದ ಇತರೆ ಹುದ್ದೆಗಳ ನೇಮಕಾತಿಗೆ ಪ್ರಸ್ತಾವನೆ ಸ್ವೀಕೃತವಾದಲ್ಲಿ ಪ್ರತ್ಯೇಕ ವೇಳಾಪಟ್ಟಿಯನ್ನು ಹೊರಡಿಸಲಾಗುವುದು, ಅರ್ಥ ಆಯ್ತಾ. ಸೊ ದಟ್ ಯಾರ್ಯಾರು ಎಕ್ಸಾಮ್ಸ್ ಓದ್ತಿದ್ರೆ ಬಿಡ KPSC ಮುಂದೆ ಹೋಗುತ್ತೆ, ಬಿಡ KPSC ಹಂಗಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎಕ್ಸಾಮ್ಸ್ ಆನ್ ಟೈಮ್ ನಡೆಸಬೇಕು, ರಿಸಲ್ಟ್ಸ್ ಕೊಡಬೇಕು ಅಂತ, ಅರ್ಥ ಆಗುತ್ತಾ. ಅದಕ್ಕೆ ಯಾರ್ಯಾರು ಎಕ್ಸಾಮ್ಸ್ಗೆ ಮೀನ್ಸ್ AC SAD ಮತ್ತು KS ತುಂಬ ಓದಬೇಕಾಗುತ್ತೆ. ಸ್ವಲ್ಪ ನೀವು ಟೈಮ್ ಕೊಟ್ಕೊಂಡು ಓದ್ಕೊಳ್ಳಿ. ಯಾರ್ಯಾರು ರೈಟ್ ಇಲ್ಲ, ಅದಾದ ನಂತರ ಪೊಲೀಸ್ ಇಲಾಖೆಯಲ್ಲಿ ನಾವು ಸೇರೋದಿಲ್ಲ ಸರ್, ನಮಗೆ SDPD ಇಷ್ಟ ಅನ್ನೋರು ತುಂಬ ಒಳ್ಳೆಯ ಪೋಸ್ಟು 10 to 5 ಇರುತ್ತೆ. ಪೊಲೀಸ್ 2027 ಅಲ್ಲ, ಅದು ಇಂಪಾರ್ಟೆಂಟು. ಜೊತೆಗೆ ನಿಮಗೆ ಪ್ಯಾಷನ್, ಗೋ ವಿತ್ ಪ್ಯಾಷನ್ ಅಂತ ಹೇಳ್ತಾರಲ್ಲ ಅದೇ ರೀತಿ. ಸೊ ನೀವು ಯಾರ್ಯಾರು ಇದ್ದೀರಾ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಆಮೇಲೆ ವಿಲೇಜ್ ಅಕೌಂಟೆಂಟು ಇದು ನೇಮಕಾತಿಯ ಹಬ್ಬ ಅಂತ ಕರಿಬೋದು ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ನೇಮಕಾತಿ ಆಗ್ತಾ ಇದ್ದಾವೆ. ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ರೈಟ್ ಇಟ್ ಇನ್ ಯುವರ್ ವಾಲ್, ನಿನ್ನ ಮನೆಯ ಗೋಡೆ ಮೇಲೆ ನೀನು ಬರ್ಕೊಳ್ಳಿ. ಈ ಸತಿ ಮಿಸ್ ಮಾಡ್ಕೊಂಡ್ರೆ ನೀವು ಆಗೋದು ತುಂಬ ಕಷ್ಟ ಇದೆ. 25 ಮೇಲೆ ಏನಿದಿರಲ್ಲ. ನೆಕ್ಸ್ಟ್ ನೋಟಿಫಿಕೇಷನ್ ಆಗಬೇಕಂದ್ರೆ ನೆಕ್ಸ್ಟ್ ಗೌರ್ಮೆಂಟ್ ಬಂದು 3 ವರ್ಷ ತೊಗೊಳುತ್ತೆ. ಈಗ ನೀವು ನೋಡಿದ್ದೀರಾ, ಬೇಸ್ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಸೊ ಎಲ್ಲರೂ ಇದನ್ನು ನೋಡ್ಕೊಂಡ್ರೆ ಇದನ್ನು ಸ್ಕ್ರೀನ್ಶಾಟ್ ಒಂದು ಸತಿ ಕರೆಕ್ಟಾಗಿ ಕೊಡ್ತೀನಿ ನೋಡಿ. ಇದನ್ನು ಸ್ಕ್ರೀನ್ಶಾಟ್ ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈಗ ತೊಗೊಳ್ಳಿ ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬಂತು ಅನ್ಕೊತೀನಿ. ನೆಕ್ಸ್ಟು ಇದು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಸೊ ಆಲ್ ದಿ ವೆರಿ ಬೆಸ್ಟ್. ಅದು ಒಂದು ಗಟ್ಸ್ ಇರಲಿ, ಒಂದು ಧೈರ್ಯ ಇರಲಿ. ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರಾ. 7 ರಿಂದ 8 10 ಒಂದು ಸ್ಟಡಿ ಚೇರ್ ಮೇಲೆ ಕೂತ್ಕೊಂಡ್ರೆ ಹೇಳ್ಬಾರ್ದು, ಆ ಥರ ಗಟ್ಸ್ ಇರಲಿ. ನೀವು ಓದ್ತೀರಾ. ಆಲ್ ದಿ ಬೆಸ್ಟ್. ಮತ್ತೆ ನಿಮಗೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.